ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು RRB ಕಡೆಯಿಂದ ಬಿಡಲಾಗಿರುವಂಥ ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿ ಹಾಕೋದು ಹೇಗೆ ಅನ್ನೋದನ್ನ ಪ್ರತಿಯೊಂದು ಸ್ಟೆಪ್ಪು ಕೂಡ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂದರೆ ಅಕೌಂಟ್ನ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ನ ಮಾಡಿ ನಿಮ್ಮ ಫೋನಲ್ಲಿ ಫೋಟೋನ ಯಾವ ರೀತಿ ಕ್ಯಾಪ್ಚರ್ ಮಾಡ್ಕೋಬೇಕು, ಲೈವ್ ಫೋಟೋನ ಯಾವ ರೀತಿ ತೊಗೋಬೇಕು ಅನ್ನೋದು ಪ್ರತಿಯೊಂದು ಲಾಸ್ಟಲ್ಲಿ ಸಬ್ಮಿಟ್ ಮಾಡೋದು ಹೇಗೆ, ಅಮೌಂಟ್ ಕಟ್ಟೋದು ಹೇಗೆ, ಫೈನಲ್ ಸಬ್ಮಿಷನ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ A to Z ಮಾಹಿತಿನ ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನೀವು ಕೂಡ ವಿಡಿಯೋನ ನೋಡಿಕೊಂಡು ವಿತೌಟ್ ಮಿಸ್ಟೇಕ್ ನೀವು ಕೂಡ ಅಪ್ಲೈನ ಮಾಡ್ಬೋದಾಗುತ್ತೆ. ಸೇಮ್ ನಿಮ್ಮ ಮೊಬೈಲಲ್ಲೇ ಮಾಡ್ಬೋದು, ಇಲ್ಲ ನಿಮ್ಮ ಲ್ಯಾಪ್ಟಾಪು ಸಿಸ್ಟಮಲ್ಲಿ ಕೂಡ ಮಾಡ್ಬೋದಾಗುತ್ತೆ. ಯಾವ ರೀತಿ ಅನ್ನೋದನ್ನ ಶುರು ಮಾಡೋಣ ಬನ್ನಿ. ಇವಾಗ ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿ, ಫೋನಿಲ್ಲ ಲ್ಯಾಪ್ಟಾಪ್ ಸಿಸ್ಟಮಲ್ಲಿ ಗೂಗಲ್ ಓಪನ್ ಮಾಡಿ ಸರ್ಚ್ ಕೊಡಿ RRB ಅಪ್ಲಿಕೇಶನ್ ಅಂತ ರಿಕ್ವೈರ್ಮೆಂಟ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಈ ಥರ ನೋಡ್ತಾ ಇರುತ್ತೆ, ಲಿಂಕ್ ಓಪನ್ ಆಗುತ್ತೆ. ಇಲ್ಲಾಂದರೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. RRB ಹೋಮ್ ಅಂತ ಇದೆಯಲ್ಲ, ಇದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಅದ್ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟಲ್ಲಿ ಇವಾಗ ಫಸ್ಟಾಗಿ ನಾವು ಅಕೌಂಟ ಕ್ರಿಯೇಟ್ ಮಾಡ್ಕೋಬೇಕಲ್ಲ, ಅಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇನ್ನೂ ಕ್ರಿಯೇಟ್ ಆಗಿಲ್ಲ ಅಂದರೆ ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ತಾ ಇದೆ, ಅಂದರೆ ಅಪ್ಲಿಕೇಶನ್ ಫಸ್ಟ್ ಟೈಮ್ ಆಗ್ತಾ ಇದೆ, ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ಫಸ್ಟಲ್ಲಿ ನೋಡ್ಬೋದು, ನೀವು ಯಾವ ಕಂಟ್ರಿ, ಯಾವ ನ್ಯಾಷನಾಲಿಟಿ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಂಡಿಯನ್ ಅಂತ ಸೆಲೆಕ್ಟ್ನ ಮಾಡಿ ಅದಾದಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಪರ್ಸ್ನಲ್ ಇನ್ಫಾರ್ಮೇಷನ್ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ಲ ಅದು ನೋಡಿಕೊಂಡು ಫಿಲ್ನ ಮಾಡಬೇಕಾಗತ್ತೆ. ಆ್ಯಸ್ ಇಟ್ ಈಸ್ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಇಲ್ಲಿ ಫಿಲ್ನ ಮಾಡಿ. ಎರಡೆರಡು ಸಲ ಕೇಳ್ತಾ ಇದೆ, ಇಲ್ಲಿ ನೋಡ್ಬೋದು ಫುಲ್ ನೇಮ್ ಒಂದ್ಸಲಿ ಮತ್ತು ರೀಟೈಪ್ ಫುಲ್ ನೇಮು, ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್. ಇಲ್ಲೇನು ಚೇಂಜಸ್ ಕೇಳ್ತಾರೆ, ನಿಮ್ಮ ಹೆಸರೇನಾದ್ರೂ ಮಧ್ಯದಲ್ಲಿ ಚೇಂಜ್ ಮಾಡಿ ಅಂತ ಕೇಳ್ತಾರೆ, ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಬರ್ತು ಅಷ್ಟೇ ಎರಡೆರಡು ಸಲ ಕೇಳ್ತಾರೆ, ಜೆಂಡರ್ 2 ಸಲ ಕೇಳ್ತಾರೆ ಸೇಮ್. ಅದಾದಮೇಲೆ ಫಾದರ್ ನೇಮು, ಮದರ್ ನೇಮು ಕೂಡ ರೀಟೈಪ್ ಮಾಡ್ಕೋಬೇಕಾಗುತ್ತೆ. ಒಂದ್ಸಲ ಟೈಪ್ ಮಾಡಿ ರೀಟೈಪ್ ಕೇಳ್ತದೆ, ಯಾಕೆಂದರೆ ಬೈ ಮಿಸ್ಟೇಕ್ ಕೂಡ ಮಿಸ್ ಆಗಬಾರ್ದು, ಕರೆಕ್ಟಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಎರಡೆರಡು ಸಲ ಕೇಳ್ತದೆ, ಎಲ್ಲ ಕರೆಕ್ಟಾಗಿ ಹಾಕ್ಕೋಬೇಕಾಗುತ್ತೆ, ಟೈಪ್ನ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದು ಕಾಂಟ್ಯಾಕ್ಟ್ ಡೀಟೇಲ್ನ ಕೊಡಬೇಕಾಗುತ್ತೆ. ಫಸ್ಟಾಗಿ ಇದನ್ನೆಲ್ಲ ಫಿಲ್ನ ಮಾಡ್ಕೊಳ್ಳಿ. ಫಸ್ಟ್ ಒಂದು ಸಲ ಕ್ರಿಯೇಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀವು ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಅಪ್ಲಿಕೇಶನ್ ಹಾಕಬೇಕಾದ್ರೆ RRBಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನೋಡ್ಬೋದು ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ನಿಮ್ಮ ಆ್ಯಕ್ಟಿವ್ ಆಗಿರೋ ಅಂಥ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ. ನಾನು ಇಲ್ಲಿ ಇಮೇಲ್ IDನ ಹಾಕ್ಕೊಂಡು ಜನರೇಟ್ OTP ಅಂತ ಕೊಟ್ಟಿದ್ದೀನಿ. ಇಮೇಲ್ IDಗೆ ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಚೆಕ್ ಬಾಕ್ಸಲ್ಲಿ ಓಪನ್ ಆಗಿದೆಯಲ್ಲ, ಇಲ್ಲಿ ಚೆಕ್ ಕೊಟ್ಟಿದ ತಕ್ಷಣ ನಿಮ್ಮ OTP ಎಂಟರ್ ಮಾಡಿದ ತಕ್ಷಣ ಕರೆಕ್ಟಾಗಿದೆ, ವೆರಿಫೈ ಆಗುತ್ತೆ, ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗಿದೆ ಅಂತ ಬಂದುಬಿಡುತ್ತೆ. ಅದೇ ರೀತಿ ಮೊಬೈಲ್ ನಂಬರ್ನ ಎಂಟರ್ನ ಮಾಡಿ ಜನರೇಟ್ OTP ಅಂತ ಕೊಟ್ಟಿದ ತಕ್ಷಣ ಒಂದು ಮೊಬೈಲ್ ನಂಬರ್ಗೆ OTP ಹೋಗಿದೆ. ಬಂದಂಥ OTPನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಆಗಿದ ತಕ್ಷಣ ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗಿರುತ್ತೆ. ನೋಡ್ಬೋದು ಇವಾಗ ಇಲ್ಲಿ ಇಷ್ಟು ಮೊಬೈಲ್ ನಂಬರ್, ಇಮೇಲ್ ID ಕರೆಕ್ಟಾಗಿ ವೆರಿಫೈನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದರೆ ಇಲ್ಲಿ ನೀವು ಯಾವುದರಿಂದ ಲಾಗಿನ್ ಆಗ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಕೇಳ್ತಾ ಇದೆ ವೆರಿಫಿಕೇಷನ್ ಥ್ರೂ ಡಿಜಿಲಾಕರ್, ವೆರಿಫಿಕೇಷನ್ ಥ್ರೂ ಆಧಾರ್ ಕಾರ್ಡ ಯಾವುದು ಅಂತ ಕೇಳ್ತಾ ಇದೆ. ಡೋಂಟ್ ಹ್ಯಾವ್ ಆಧಾರ್ ಕಾರ್ಡ್ ಅಂದರೆ ಲಾಸ್ಟ್ 3rd ಒನ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ನಾನು ಸೆಲೆಕ್ಟ್ನ ಮಾಡ್ಕೊತಾ ಇದ್ದು ಸೆಂಟರಲ್ಲಿ ಇದೆಯಲ್ಲ ವೆರಿಫಿಕೇಷನ್ ಥ್ರೂ ಆಧಾರ್ ಕಾರ್ಡ್ ಅಂತ ಅಂದ್ಬಿಟ್ಟು ಅದು ಈಸಿ ಆಗುತ್ತೆ, ಅದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಂಟರಲ್ಲಿ ಸೆಲೆಕ್ಟ್ನ ಮಾಡಿದ ತಕ್ಷಣ ನಿಮ್ಗೆ ಆಪ್ಷನ್ ಇಲ್ಲಿ ಓಪನ್ ಆಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ನ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ವೆರಿಫಿಕೇಷನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ ಆದಮೇಲೆ ಇಲ್ಲಿ ಜನರೇಟ್ OTP ಅಂತ ಇದೆಯಲ್ಲ, ಜನರೇಟ್ ಆಧಾರ್ OTP ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು ಕನ್ಸೆಂಟ್ನ ಕ್ಲಿಕ್ನ ಮಾಡಿ ಅಂತ. ಐ ಆಮ್ ಕನ್ಫರ್ಮ್ ದಟ್ 18 years old ಅಂತ ಅಂದ್ಬಿಟ್ಟು ಅದನ್ನು ಕನ್ಸೆಂಟ್ ಮೇಲೆ ಕ್ಲಿಕ್ನ ಮಾಡಿ ಆಮೇಲೆ ಜನರೇಟ್ OTP ಅಂತ ಕೊಡಬೇಕಾಗುತ್ತೆ. ಕೊಟ್ಟಾಗ ಆವಾಗ OTP ಹೋಗುತ್ತೆ. ಏನು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ ಒಂದು OTP ಆಗುತ್ತೆ. ಬಂದಂಥ OTPನ ಹಾಕ್ಕೊಂಡು ಇಲ್ಲಿ ವೆರಿಫೈ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆಗಿ ಆಧಾರ್ ಕಾರ್ಡಲ್ಲಿರೋಂಥ ನಿಮ್ಮ ಫೋಟೋ, ನಿಮ್ಮ ಡೇಟ್ ಆಫ್ ಬರ್ತು, ಹೆಸರು, ಮೇಲ ಫಿಮೇಲ ಜೆಂಡರ್ ಪ್ರತಿಯೊಂದು ಇಲ್ಲಿ ಶೋ ಆಗುತ್ತೆ. ಇಷ್ಟು ನೋಡಾದ್ಮೇಲೆ ಇಲ್ಲಿ ಕೆಳಗಡೆ ಬಂದರೆ ಇಷ್ಟಾದಮೇಲೆ ನೀವು ನಿಮ್ಮ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ, ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಕ್ಯಾಪಿಟಲ್ ಲೆಟರ್ಸ್, ಸ್ಮಾಲ್ ಲೆಟರ್ಸು, ಸ್ಪೆಷಲ್ ಕ್ಯಾಟರ್ಸ್, ನಂಬರ್ಸ್ ಇಷ್ಟು ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ನ ಮಾಡ್ಕೋಬೇಕಾಗುತ್ತೆ. ಅದೇ ಕನ್ಫರ್ಮ್ ಪಾಸ್ವರ್ಡ್ನ ಇಲ್ಲಿ ಕನ್ಫರ್ಮ್ ಅದನ್ನು ಇನ್ನೊಂದ್ಸಲಿ ಪಾಸ್ವರ್ಡ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಅದೇ ಪಾಸ್ವರ್ಡ್ ಹೆಂಗೆ ಕ್ರಿಯೇಟ್ ಮಾಡಿರ್ತೀರಲ್ಲ ಕನ್ಫರ್ಮಲ್ಲೂ ಅದೇ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಐ ಆಮ್ ನಾಟ್ ಎ ರೋಬೋಟ್ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಪ್ರಿವ್ಯೂ ಅಂತ ಇದೆಯಲ್ಲ ಕ್ರಿಯೇಟ್ ಅನ್ ಅಕೌಂಟ್ ಅಂತ, ಪ್ರಿವ್ಯೂ ಅನ್ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಒಂದ್ಸಲಿ ವೆರಿಫೈನ ಮಾಡ್ಕೊಳ್ಳಿ ಒಂದ್ಸಲಿ ಮೇಲೆಯಿಂದ. ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವೇನೆಲ್ಲ ಡೀಟೇಲ್ ಎಂಟರ್ ಮಾಡಿರ್ತೀರಲ್ಲ, ನಿಮ್ಮ ಹೆಸರಾಗಿರ್ಬೋದು, ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಪ್ರತಿಯೊಂದು ಇಮೇಲ್, ಮೊಬೈಲ್ ನಂಬರ್ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇವಾಗ ಅಕೌಂಟ್ ಪ್ರೊಸೀಡ್ ಆಗಿದೆ. ಪ್ರೊಸೀಡ್ ಅನ್ನೋ ಆಪ್ಷನ್ ನೋಡ್ತಾ ಇರಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ನ
ಮಾಡಬೇಕಾಗುತ್ತೆ. ಕ್ಲಿಕ್ನ ಮಾಡೋದು ನೋಡ್ಬೋದು. ಇವಾಗ ನೀವು ಕ್ರಿಯೇಟ್ ಆಗಿದೆ, ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಇವಾಗ ಲಾಗಿನ್ ಆಗಬೇಕಾಗುತ್ತೆ. ಕ್ರಿಯೇಟ್ ಆಗಿದೆ ಸಕ್ಸಸ್ಫುಲ್ಲಾಗಿ, ನಿಮ್ಮ ಅಕೌಂಟ್ ಕ್ರಿಯೇಟ್ ಆಯಿತು. ಇವಾಗ ಏನಿದೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗೋದಕ್ಕೆ ಇವಾಗ ನೋಡ್ತಾ ಇರ್ಬೋದು ಮೇಲ್ಗಡೆ ಲಾಗಿನ್ ಅಂತ ಆಪ್ಷನ್ ನೋಡ್ತಾ ಇದ್ದಾರೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಥರ ನೋಡ್ತಾ ಇರಲ್ಲ, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯಾವ ರೀತಿ ಲಾಗಿನ್ ಆಗ್ತದೆ ಕೇಳ್ತಾ ಇದೆ. ಫಸ್ಟು ಆಧಾರ್ ಕಾರ್ಡಿಂದ ಅಂತ ಕೇಳ್ತಾ ಇದೆ. ಇಲ್ಲಾದಮೇಲೆ ಇಲ್ಲಾಂದರೆ ಆಧಾರ್ ಬಿ ಅಕೌಂಟ್ ಕ್ಯಾಂಡಿಡೇಟ್ಸಿಂದ ಕೇಳ್ತಾ ಇದೆ. ಫಸ್ಟ್ ಆಧಾರ್ ಕಾರ್ಡಿಂದ ಅಂತಲೇ ಈಸಿಯಾಗಿ ಆಗುತ್ತೆ. ನಿಮಗೆ ಆಧಾರ್ ಕಾರ್ಡ್ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಸೇಮ್ ಅದೇ ನಂಬರ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ನ ಹಾಕೋಬೇಕು. ಹಾಕ್ಕೊಂಡು ಇಲ್ಲಿ ಕನ್ಸೆಂಟ್ ಇದೆಯಲ್ಲ, ಕನ್ಸೆಂಟ್ ಮೇಲೆ ಕ್ಲಿಕ್ನ ಮಾಡಿ ಆಮೇಲೆ ಜನರೇಟ್ ಆಧಾರ್ OTP ಮೇಲೆ ಕ್ಲಿಕ್ನ ಮಾಡಿ. ಆವಾಗ ನಿಮಗೆ ಒಂದು OTP ಹೋಗುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಅಂತ ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ. ಎಂಟರ್ನ ಮಾಡ್ಕೊಂಡಾದ್ಮೇಲೆ OTPನ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ನೋಡ್ಬೋದು ಅಕೌಂಟ್ ಲಾಗಿನ್ ಆಯಿತು. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಡಲಾಗಿದೆ. ಇದೆಲ್ಲ ಒಂದ್ಸಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಂಡು ಓದ್ಕೊಂಡು ಇಲ್ಲಿ ಆನ್ಲೈನ್ ಅಂತಿದ್ದಿಲ್ಲ, ಆನ್ಲೈನ್ ಅಪ್ಲಿಕೇಶನ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಓಪನಿಂಗ್ ಡೇಟ್ ಯಾವಾಗ ಆಗಿದೆ ಮತ್ತು ಕ್ಲೋಸಿಂಗ್ ಡೇಟ್ ಯಾವಾಗ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಲಾಗಿದೆ. 15 ಮೇಗೆ ಸ್ಟಾರ್ಟ್ ಆಗಿದೆ. ಇದೇ ತಿಂಗಳ 14ಕ್ಕೆ ನಿಮಗೆ ಲಾಸ್ಟ್ ಡೇಟ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ. ಇಲ್ಲಿ ಯಾವ ಡಿಸ್ಟ್ರಿಕ್ಕಿಗೆ ಆಗ್ತಿದೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ. ಇಷ್ಟು ಲಿಸ್ಟಲ್ಲಿ ಯಾವ ಸಿಟಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಸೆಲೆಕ್ಟ್ನ ಮಾಡ್ಕೊಂಡು ಈ ಚೆಕ್ ಬಾಕ್ಸ್ನ ಎರಡೂ ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇವಾಗ ಇಲ್ಲಿ ಮೆಡಿಕಲ್ ಫಿಟ್ನೆಸ್ ಸೆಲ್ಫ್ ಅಸಿಸ್ಟೆಂಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಮೆಡಿಕಲ್ ಫಿಟ್ನೆಸ್ನ ನೀವೇ ಫಿಲ್ನ ಮಾಡಬೇಕಾಗುತ್ತೆ. ಇಷ್ಟು ಕ್ವಶನ್ಸ್ ಇರುತ್ತೆ. ಇದ್ರ ಪ್ರಕಾರ ನಿಮ್ಮ ಪ್ರಕಾರ ಇಲ್ಲಿ ಫಿಲ್ನ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೂಡ ನೀವು ಓದ್ಕೊಂಡು ಬೇಕಾದ್ರೆ ಮಾಡ್ಬೋದು. ಇಲ್ಲಾಂದರೆ ಎಲ್ಲದಕ್ಕೂ ನಾನು ಹೇಳ್ದಂಗೆ ನಾನು ಇಲ್ಲಿ ನೋಡ್ತಾ ಇದ್ದಲ್ಲ ನೋ ಅಂತ ಕೊಡ್ತಾ ಹೋಗ್ತಾ ಇದ್ದೀನಿ. ಎಲ್ಲದಕ್ಕೂ ನೋಡಿಕೊಂಡು ಕೊಡಿ. ನಾನಿಲ್ಲಿ ತುಂಬ ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಶಾರ್ಟಾಗಿ ತಿಳಿಸ್ಕೊಡ್ತಾ, ನಿಮಗೇನೋ ಕಣ್ಣಿನ ದೋಷ ಇದೆಯಾ, ಕಿವಿ ದೋಷ ಇದೆಯಾ, ನಿಮಗೇನಾದರೂ ಮೂರ್ಛೆ ಪ್ರಜ್ಞೆ ದೋಷ ಇದೆಯೋ ಏನಿದೆ ಅನ್ನೋದನ್ನ ಇಲ್ಲಿ ಕ್ವಶನ್ಸ್ನ ಕೇಳ್ತಾ ಇದೆ. ಆ್ಯಸ್ ಪರ್ ಇವತ್ತು ಹೆಲ್ತ್ ಯಾವ ರೀತಿ ಇದೆಯೋ ಅದನ್ನ ಮೆಡಿಕಲ್ ಫಿಟ್ನೆಸ್ ಥರ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಕ್ವಶನ್ನ ನೀಟಾಗಿ ಓದ್ಕೊಂಡು ಅದ್ರ ಪ್ರಕಾರ ಕೊಡಿ. ಗ್ರೀನ್ ಕಲರ್ ಕೊಟ್ಟರೆ ನಿಮಗೆ ಸಕ್ಸಸ್ ಆಗಿದೆ ನೋಡ್ತಾ ಇರ್ಬೋದು, ಕರೆಕ್ಟಾಗಿರುತ್ತೆ. ರೆಡ್ ಕಲರ್ ಬಂತು ಅಂದರೆ ಅದು ನಿಮಗೆ ಇದು ಸೂಟ್ ಆಗಲ್ಲ ಅಂತ ಅಂದ್ಬಿಟ್ಟು ತೋರಿಸುತ್ತಲ್ಲಿ. ಓಕೆ, ಇಷ್ಟು ಎಲ್ಲ ಡೀಟೇಲ್ಸ್ ಎಲ್ಲ ಇಷ್ಟು ಒಂದು 5 ಪೇಜ್ ಇರುತ್ತೆ. 5 ಪೇಜ್ವರೆಗೂ ನೀವು ಕೊಡ್ತಾ ಹೋಗಬೇಕಾಗತ್ತೆ. ಈ ಥರ ಅದೇನು ಕ್ವಶನ್ ಕೇಳುತ್ತೋ ಆ ಕ್ವಶನ್ಗೆ ನೀವು ಕರೆಕ್ಟಾಗಿ ಆನ್ಸರ್ನ ಕೊಡ್ತಾ ಹೋಗಬೇಕಾಗತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಕೊಡ್ತಾ ನೆಕ್ಸ್ಟ್ ಅಂತ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ಎಲ್ಲ ಪೇಜು ಇಲ್ಲಿ ನೋಡ್ತಾ ಇರಲ್ಲ, ಕಂಟಿನ್ಯೂ ಮೇಲೆ ಕಂಟಿನ್ಯೂ ಅಂತ ಕೊಡ್ತಾ ಹೋಗಬೇಕಾಗುತ್ತೆ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ಒಂದು ಓಪನ್ ಆಗುತ್ತೆ. ಲಾಸ್ಟ್ ಪೇಜಲ್ಲಿ ನೋಡ್ತಾ ಇರ್ಬೋದು. ಡಿಕ್ಲರೇಷನ್ ಪೇಜಲ್ಲಿ ಇಲ್ಲಿ ಅಗ್ರಿ ಅಂತ ಅಂದ್ಬಿಟ್ಟು ಕೊಡಬೇಕು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ, ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಷ್ಟು ಆದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಅಪ್ಲಿಕೇಶನ್ ಪೇಜಲ್ಲಿ ಇಲ್ಲಿ ನೋಡ್ತಾ ಇಲ್ಲ ಅಕೌಂಟ್, ನಿಮ್ಮ ಆಧಾರ್ ಅಕೌಂಟು ವೆರಿಫೈ ಆಗಿದೆ. ಅಕೌಂಟ್ ಈಸ್ ವೆರಿಫೈಡ್ ವಿತ್ ಆಧಾರ್ ಕಾರ್ಡ್ ಅಂತ ತೋರಿಸ್ತಾ ಇದೆ. ಇದರಲ್ಲಿ ಇವಾಗ ಇಷ್ಟು 5 ಸ್ಟೆಪ್ ಇದೆ. 5 ಸ್ಟೆಪ್ಪು ಕೂಡ ಫಿಲ್ನ ಮಾಡಬೇಕಾಗತ್ತೆ. ಫಸ್ಟಾಗಿ ಪರ್ಸ್ನಲ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. 5 ಸ್ಟೆಪ್ಪಲ್ಲಿ ಪರ್ಸ್ನಲ್ ಡೀಟೇಲ್ ಎಲ್ಲ ಆಲ್ರೆಡಿ ನಿಮ್ಗೆ ಇಲ್ಲಿ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಇಮೇಲ್ ID, ಮೊಬೈಲ್ ನಂಬರ್ ಪ್ರತಿಯೊಂದು ನಿಮ್ಮ ಅಕೌಂಟು ಕ್ರಿಯೇಟ್ ಮಾಡಿದಾಗ ಏನಿತ್ತಲ್ಲ ಅದೆಲ್ಲ ಪೀಚಾಗಿ ಬಂದಿದೆ. ಇವಾಗ ನಿಮಗೆ ಇಲ್ಲಿ ಕೆಳಗಡೆ ಇವಾಗ ನಿಮ್ಗೆ ಮ್ಯಾರಿಡ್ ಆಗಿದೆಯೋ ಇಲ್ವೋ, ಮ್ಯಾರಿಡ್ ಅನ್ಮ್ಯಾರಿಡೋ, ಮತ್ತು ಯಾವ ಹಿಂದೂನ, ಮುಸ್ಲಿಮೋ, ಯಾವ ಕ್ರಿಶ್ಚಿಯನ್, ಯಾವ ಕ್ಯಾಟಗರಿಗೆ ಸೇರ್ತೀರ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಮದರ್ ಟಂಗ್ ಯಾವುದು ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ಮದರ್ ಟಂಗ್ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ ಬರೀತೀರಾ, ಇಷ್ಟು ಲ್ಯಾಂಗ್ವೇಜಲ್ಲಿ ಇರುತ್ತೆ, ಯಾವ ಲ್ಯಾಂಗ್ವೇಜ್ ಬೇಕು ಅನ್ನೋದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಏನಾದರೂ ಮಚ್ಚೆ ಆಗಿರ್ಬೋದು, ಏನಾದರೂ ಮಾರ್ಕ್ ಆಗಿರ್ಬೋದು, ಏನೋ ಇದ್ದರೆ ಕಾಣಿಸೋ ಅಂಥದ್ದು ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಕಮ್ಯುನಿಟಿ ಡೀಟೇಲ್ಸಲ್ಲಿ ನಾನಿಲ್ಲಿ ಸೆಲೆಕ್ಟ್ನ OBC ಅಂತ ಸೆಲೆಕ್ಟ್ನ ಮಾಡ್ಕೊಂಡಿದ್ದೇನೆ. ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ SC ST ಅಂಥವ್ರಿಗೆ ಸರ್ಟಿಫಿಕೇಟ್ ಏನೆಲ್ಲ ಹಾಕಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅಷ್ಟು ಡೀಟೇಲ್ನ ಫಿಲ್ನ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನಾನಿಲ್ಲಿ OBC ಅಂತ ಕೊಟ್ಟು ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಅಂತ ಕೊಟ್ಟಾಗ ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗತ್ತೆ. ಯಾವ ಕ್ಯಾಸ್ಟು, ಸರ್ಟಿಫಿಕೇಟ್ ನಂಬರ್ ಯಾವುದು, ಮತ್ತು ಯಾರಿಂದ ಇಶ್ಯೂ ಆಗಿದೆ, ಯಾವಾಗ ಇಶ್ಯೂ ಆಗಿದೆ, ಪ್ರತಿಯೊಂದು ಡೀಟೇಲು ಕೊಡಬೇಕಾಗತ್ತೆ. ನನ್ನ ಹತ್ರ ಇಲ್ಲದೆ ಇರೋದ್ರಿಂದ ಸೆಲೆಕ್ಟ್ ಆದಮೇಲೆ ಇಲ್ಲಿ ಏನೂ ಡೀಟೇಲ್ಸ್ ಕೊಡೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಆದಮೇಲೆ ನಿಮಗೆ ಇದಾದಮೇಲೆ ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ನ ಕೇಳ್ತಾ ಇದೆ. ಪೋಸ್ಟಲ್ ಅಡ್ರೆಸ್ಸಲ್ಲಿ ಪರ್ಮನೆಂಟ್ ಮತ್ತು ಪ್ರೆಸೆಂಟ್ ಅಡ್ರೆಸ್ನ ಹಾಕ್ಕೋಬೇಕಾಗತ್ತೆ. ನಂದು ಎರಡೂ ಒಂದೇ ಆಗಿರೋದ್ರಿಂದ ಆಧಾರ್ ಕಾರ್ಡಲ್ಲಿ ಇರೋದು ಸೇಮ್ ಆಗಿರೋದ್ರಿಂದ ಇಲ್ಲಿ ಫಸ್ಟಾಗಿ ಪ್ರೆಸೆಂಟ್ ಅಡ್ರೆಸ್ನ ಟೈಪ್ನ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆ್ಯಸ್ ಪರ್ ಇಲ್ಲೇನಿದೆ ಪ್ರೆಸೆಂಟ್ ಪರ್ಮನೆಂಟ್ ಅಲ್ಲೇ ಬಂದುಬಿಡುತ್ತೆ. ಅದಾದಮೇಲೆ ಸೇವ್ ಅಂತ ಕೊಡ್ತಾ ಇದ್ದೀನಿ. ಸೇವ್ ಆಗಿದ ತಕ್ಷಣ ಸೇವ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ.
ಸೇವ್ ಆದಮೇಲೆ ನೆಕ್ಸ್ಟ್ ಮೇಲೆ ಕೊಟ್ಟರೆ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ ಡೀಟೇಲ್ಸು. ನೆಕ್ಸ್ಟ್ ಬಂದರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಂದ ಅಕೌಂಟ್ ಪೀಚ್ ಆಗಿರಬೇಕು, ಅಕೌಂಟ್ ಲಿಂಕ್ ಆಗಿರಬೇಕು. ನೋಡ್ಬೋದು ಇಲ್ಲಿ ಓಕೆ ಅಂತ ಕೊಡಿ. ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಬ್ಯಾಂಕಲ್ಲಿ. ಇವಾಗ ಇಲ್ಲಿ ನಿಮಗೆ ಏನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಕೇಳ್ತಾ ಇದೆ ಆಧಾರ್ ಡೀಟೇಲ್ಸಲ್ಲಿ. ಫಸ್ಟಾಗಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ ಕೇಳ್ತದೆ, ಇಲ್ಲ ಅಂತ ಕೊಡಿ. ಅದಾದಮೇಲೆ ನಿಮ್ಗೇನಾದರೂ ಸರ್ಟಿಫಿಕೇಟ್ ಇದೆಯಾ, ಬ್ಯಾಕ್ವರ್ಡ್ ಕ್ಲಾಸಸ್ ಸರ್ಟಿಫಿಕೇಟ್ ಇದೆಯಾ ಅಂತಂದಾಗ ಆ ಡೀಟೇಲ್ಸ್ ಎಲ್ಲ ಕೊಡಬೇಕು. ಇಲ್ಲ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಏನಾದರೂ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ಅಂತ ಕೇಳ್ತಾ ಇದೆ, ನೋ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಇವಾಗೇನೋ ಪ್ರೆಸೆಂಟ್ ನೀವು ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲ ಪಬ್ಲಿಕ್ ಹೆಲ್ತ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಅಂತ ಕೇಳ್ತಾ ಇದೆ, ನಾನಿಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ನೀವು ಹಿಂಗೇನೋ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ, NCVT ಇಂದ ಏನಾದರೂ ಸರ್ಟಿಫಿಕೇಟ್ ತೊಗೊಂಡು ಇಶ್ಯೂ ಆಗಿದೆ ಅಂತ ಕೇಳ್ತಾ ಇದೆ, ಇಲ್ಲ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ರೀಫಂಡ್ ಆಗೋದಕ್ಕೆ ಬ್ಯಾಂಕ್ ಡೀಟೇಲ್ಸ್ನ ಹಾಕೋಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಹಾಕೊಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಿ. ಎಂಟರ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಅಕೌಂಟ್ ಯಾವುದಕ್ಕೆ ಮ್ಯಾಪಿಂಗ್ ಆಗಿರುತ್ತಲ್ಲ, ಡೀಟೇಲ್ ಪೀಚ್ ಆಗಿರುತ್ತಲ್ಲ ಅದೆಲ್ಲ ಬ್ಯಾಂಕ್ ಬರುತ್ತೆ. ನಿಮಗೆ ಬೇಡ, ನಿಮಗೆ ಬೇರೆ ಬ್ಯಾಂಕ್ ಚೇಂಜ್ ಮಾಡ್ಕೋಬೇಕು ಅಂದಾಗ ಅಲ್ಲಿ ಚೇಂಜ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಮತ್ತೆ ಆಧಾರ್ ಕಾರ್ಡ್ ನಂಬರ್ನ ಕೇಳ್ತಾ ನೋಡ್ತಾ ಇರ್ಬೋದು. ಈ ಬ್ಯಾಂಕ್ ಬೇಡ ಅಂದಾಗ ಚೇಂಜ್ ಬ್ಯಾಂಕ್ ಅಕೌಂಟ್ ಅಂತ ಕೊಟ್ಟಾಗ ನೋಡ್ಬೋದು ಇನ್ನೊಂದು ಬ್ಯಾಂಕ್ ಲಿಂಕ್ ಆಗಿದ್ದರೆ ಮ್ಯಾಪಿಂಗ್ ಆಗಿದೆ ಬರುತ್ತೆ, ಇಲ್ಲ ಅಂದರೆ ತೋರಿಸಲ್ಲ, ಅದೊಂದೇ ಇರುತ್ತೆ. ಇವಾಗ ಇಲ್ಲಿ ಸೇವ್ ಅಂತ ಕೊಟ್ಟಿನಿ, ಸೇವ್ ಆಗಿದೆ ಡೀಟೇಲ್ಸು. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ಬೋದು ಎಜುಕೇಷನ್ ಡೀಟೇಲ್ಸ್ನ ಕೇಳ್ತಾ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಫಿಲ್ನ ಮಾಡ್ಕೋಬೇಕಾಗುತ್ತೆ. ಫಸ್ಟಾಗಿ ನಿಮಗೆ 10th ಮಾರ್ಕ್ಸ್ ಕಾರ್ಡಲ್ಲಿ ಇರೋದನ್ನ ಪ್ರಕಾರ ನೀವು ಇಲ್ಲಿ ಫಿಲ್ನ ಮಾಡ್ಕೋಬೇಕು, ಸೆಲೆಕ್ಟ್ನ ಮಾಡಬೇಕು. ಫಸ್ಟು ಇಲ್ಲಿ ಲಾಸ್ಟಲ್ಲಿ SSLC ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ನ ಮಾಡಿಕೊಂಡು ನಿಮ್ಮ SSLC ಡೀಟೇಲ್ಸು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ಬೋರ್ಡ್ ಯಾವುದು, ಪಾಸಿಂಗ್ ಇಯರ್ ಯಾವುದು, ಮತ್ತು ರೋಲ್ ನಂಬರು, ಮತ್ತು SSLC ಮಾರ್ಕ್ಸ್ ಕಾರ್ಡಲ್ಲಿ ಸೀರಿಯಲ್ ನಂಬರ್ ಅಂತ ಒಂದಿರುತ್ತೆ ಮೇಲ್ಗಡೆ, ಅದನ್ನು ಹಾಕೊಂಡು ಆ್ಯಡ್ ಅಂತ ಕೊಡಬೇಕು. ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಇವಾಗ ಇಲ್ಲಿ ITI ಮತ್ತು ಡಿಪ್ಲೊಮಾ ಮೇಲೆ ತೊಗೊತಾ ಇರೋದ್ರಿಂದ ಅಸಿಸ್ಟೆಂಟ್ ಲೋಕೋ ಪೈಲಟ್ಗೆ ನೀವು ITI ಮಾಡಿರಬೇಕಾಗತ್ತೆ, ಇಲ್ಲ ಡಿಪ್ಲೊಮಾ 3 years ಡಿಪ್ಲೊಮಾ ಆಗಿರಬೇಕಾಗತ್ತೆ. ನೋಡ್ಬೋದು ITI ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಅದು ಕೂಡ ಡೀಟೇಲ್ಸ್ ಎಲ್ಲ ಹಾಕ್ಕೊತಾ ಇಲ್ಲಿ ಎಲ್ಲ ಡೀಟೇಲ್ನ ಇಲ್ಲಿ ಕೇಳಿದಂಥ ಡೀಟೇಲ್ಸ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ಅದೆಲ್ಲ ಫಿಲ್ನ ಮಾಡ್ಕೊಂಡು ಆ್ಯಡ್ ಅಂತ ಕೊಡಿ. ಆ್ಯಡ್ ಅಂತ ಕೊಟ್ಟಿದ ತಕ್ಷಣ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗುತ್ತೆ. ನೋಡ್ತಾ ಎಲ್ಲ ಆ್ಯಡ್ ಆಗಿದೆ. ಇವಾಗ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೀವು ಇನ್ನೂ ಡಿಪ್ಲೊಮಾ ಮಾಡಿದ ITI ಆದಮೇಲೆ ಡಿಪ್ಲೊಮಾನು ಮಾಡಿದ್ದೀನಿ ಅಂದರೆ ಆ್ಯಡ್ನ ಮಾಡ್ಕೊಳ್ಳಿ, ಇಲ್ಲಾಂದರೆ ನೆಕ್ಸ್ಟ್ ಅಂತ ಕೊಡಿ. ಸೇವ್ ಆಗಿರುತ್ತೆ. ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ಅಪ್ಲೋಡ್ ಪ್ರೊಫೈಲ್ ಫೋಟೋ ಮತ್ತು ಸಿಗ್ನೇಚರ್ ಅಂತ ತೋರಿಸಿದೆ. ನಿಮ್ಮ ಫೋಟೋನ ಅಪ್ಲೋಡ್ನ ಮಾಡ್ಕೋಬೇಕು. ಇಲ್ಲಿ ನೋಡಿ ಕ್ಯಾಪ್ಚರ್ ಲೈವ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟು ಇಲ್ಲಿ ನೋಡಿ ಟ್ವಿನ್ಸ್ ಇದೀರಾ ಅಂತ ಕೇಳ್ತಾರೆ, ನೋ ಅಂತ ಕೊಟ್ಟು ಕಂಟಿನ್ಯೂ ಕೊಟ್ಟು ನಿಮ್ಮ ಕ್ಯಾಮ್ರಾ ಇರಬೇಕಾಗುತ್ತೆ. ನಿಮ್ಮ ಸಿಸ್ಟಮಲ್ಲಿ ಕ್ಯಾಮ್ರಾ ಇದ್ದರೆ ಈ ಥರ ಕ್ಯಾಮ್ರಾ ತೊಗೊಂಡಂತೆ, ಇಲ್ಲ ಅಂದಾಗ ಏನು ಮಾಡ್ತೀರಾ ನೀವು ನಿಮ್ಮ ಮೊಬೈಲೆಲ್ಲ ತೆಗಿಬೇಕು ಅಂದಾಗ ಇಲ್ಲಿ ನೋಡ್ತಾ ಇರಲ್ಲ ಇಲ್ಲಿ ಕ್ಯಾಪ್ಚರ್ ಅಂತ ಇಲ್ಲಿದೆಯಲ್ಲ, ಇಲ್ಲಿ ಕ್ಯಾಪ್ಚರ್ ಮೇಲೆ ಕ್ಲಿಕ್ನ ಮಾಡಿ QR ಕೋಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ QR ಕೋಡ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ತೊಗೊಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ಈ ಥರ QR ಕೋಡ್ ಓಪನ್ ಆಗಿದೆಯಲ್ಲ, ಇವಾಗ ನಿಮ್ಮ ಮೊಬೈಲ್ನ ಓಪನ್ನ ಮಾಡ್ಕೋಬೇಕಾಗತ್ತೆ. ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡಿಕೊಂಡು ಅಲ್ಲಿ ಗೂಗಲ್ ಓಪನ್ ಮಾಡಿ. ಗೂಗಲಲ್ಲಿ ಇಲ್ಲಿ ಒಂದು ಕ್ಯಾಮ್ರಾ, ಚಿಕ್ಕದಾಗಿ ಒಂದು ಕ್ಯಾಮ್ರಾ ಇರುತ್ತೆ, ಆ ಕ್ಯಾಮ್ರಾ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಇವಾಗ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇಲ್ಲ, ಇಲ್ಲಿ ಮೈಕ್ ಪಕ್ಕದಲ್ಲಿ ಒಂದು ಕ್ಯಾಮ್ರಾ ಇದಿಲ್ಲ, ಆ ಕ್ಯಾಮ್ರಾನ ಆನ್ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ ಒಂದು ಹಲೋ ಕೇಳುತ್ತೆ, ಹಲೋ ಕೊಡಿ. ಅದಾದಮೇಲೆ ಇಲ್ಲಿ ನೋಡ್ತಾ ಇಲ್ಲ ಈ ಥರ ಕ್ಯಾಮ್ರಾ ಓಪನ್ ಆಗುತ್ತೆ. ಆ ಸ್ಕ್ಯಾನರ್ ಮೇಲೆ ಇಟ್ಕೊಂಡು ಅದು ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೋಡ್ತಾ ಇರಲ್ಲ ಈ ಥರ ಓಪನ್ ಆಗುತ್ತೆ, ವೆಬ್ಸೈಟ್ ಓಪನ್ ಆಗುತ್ತೆ. ಇವಾಗ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಆ್ಯಸ್ ಪರ್ ಇವಾಗ ಫಸ್ಟಾಗಿ ತೋರಿಸೋದ್ನಲ್ಲ, ಇಲ್ಲಿ ಫಸ್ಟಾಗಿ ನಿಮ್ಮ ಮೊಬೈಲ್ ನಂಬರ್, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಯಾವ ಲಿಂಕ್ ಆಗುತ್ತೆ ಆ ನಂಬರ್ನ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡಾದ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಏನಿದೆಯಲ್ಲ ಕೆಳಗಡೆ ಮೊಬೈಲ್ ನಂಬರ್ನ ಎಂಟರ್ನ ಮಾಡಿಕೊಂಡು ಚೆಕ್ ಬಾಕ್ಸ್ ಏನಿದೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಜನರೇಟ್ ಆಧಾರ್ OTP ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಕ್ಲಿಕ್ನ ಮಾಡೀನಿ, ಜನರೇಟ್ OTP ಅಂತ ಕೊಟ್ಟಿದ್ದೀನಿ. ಬಂದಂಥ OTP ಹೋಗಿರುತ್ತೆ, ಆ OTPನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. OTPನ ಎಂಟರ್ನ ಮಾಡ್ಕೊಳ್ಳಿ. OTPನ ಎಂಟರ್ ಆದಮೇಲೆ ಇಲ್ಲಿ ಐ ಆಮ್ ನಾಟ್ ಎ ರೋಬೋಟ್ ಅಂತ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಲಾಗಿನ್ ಅಂತ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇಲ್ಲ ಡೈರೆಕ್ಟಾಗಿ ನಿಮಗೆ ಕ್ಯಾಮ್ರಾ ಏನು ಲಾಸ್ಟ್ ಸ್ಟೇಜಲ್ಲಿತ್ತೋ ಆ ಸ್ಟೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಲೈವ್ ಇಮೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಈ ಥರ ಕೇಳುತ್ತೆ. ಇಲ್ಲಿ ಹಿಂದಿ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಕೆಳಗಡೆ ಕಂಟಿನ್ಯೂ ಅಂತ ಕೊಡಿ. ಅದಾದಮೇಲೆ ನೋ ಅಂತ ಕೊಡಿ. ಅದಾದಮೇಲೆ ಫೋಟೋ ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕಾಗತ್ತೆ. ಯಾವುದೇ ಅಂತ ಹ್ಯಾಟ್ ಆಗಿದೋ ಗ್ಲಾಸ್ ಆಗಿ ಯಾವುದೂ ಹಾಕೋಬಾರ್ದು. ವೈಟ್ ಬೆಳಕಿರೋ ಜಾಗದಲ್ಲಿ ನಿಂತ್ಕೋಬೇಕಾಗತ್ತೆ. ಬೆಳಕಿರಬೇಕು, ಬ್ಯಾಕ್ಗ್ರೌಂಡ್ ವೈಟ್ ಇರಬೇಕು. ಎಲ್ಲ ಹಾಕ್ಕೊಂಡು ಕ್ಯಾಪ್ಚರ್ ಅಂತ ಕೊಟ್ಟರೆ ನೋಡ್ತಾ ಇರ್ಬೋದು ಫೋಟೋ ಕ್ಯಾಪ್ಚರ್ ಆಗಿದೆ. ಸೇವ್ ಅಂತ ಕೊಡಬೇಕಾಗತ್ತೆ. ಕ್ಯಾಪ್ಚರ್ ಆದಮೇಲೆ ಸೇವ್ ಅಂತ ಕೊಟ್ಟರೆ ನೋಡ್ತಾ ಇರಲ್ಲ ಸೇವ್ ಆಗುತ್ತೆ. ಇವಾಗ ವಾಪಸ್ ನೀವು ಈ ಥರ ಸಿಸ್ಟಮಿಗೆ ಬಂದು ಅದು ಕ್ಲೋಸ್ನ ಮಾಡಿ ಇಲ್ಲಿ ಮೇಲ್ಗಡೆ ರೀಫ್ರೆಶ್ ಬಟನ್ ನೋಡ್ತಾ ಇರಲ್ಲ ಇಲ್ಲಿ ಇದು ಮೇಲೆ ಕ್ಲಿಕ್ನ ಮಾಡಿ. ರೀಫ್ರೆಶ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫೋಟೋ ಪೀಚ್ ಆಗಿಬಿಡುತ್ತೆ. ಪೀಚ್ ಆಗಿದ ತಕ್ಷಣ ನಿಮಗೆ ಲಾಗಿನ್ ಕೇಳುತ್ತೆ.
ಸೀಸನ್ ಲಾಸ್ ಆಗುತ್ತೆ. ಮತ್ತು ಇನ್ನೊಂದ್ಸಲಿ ಲಾಗಿನ್ ಆಗಬೇಕಾಗುತ್ತೆ. ನೋಡ್ಬೋದು ಇವಾಗ ಮತ್ತೆ ಲಾಗಿನ್ ಮಾಡ್ಕೊಂಡು ಸೇಮ್ ಪೇಜಿಗೆ ಬಂದೀನಿ. ನಿಮ್ಮ ಫೋಟೋ ಸೇವ್ ಆಗಿದೆ. ಅದೇ ರೀತಿ ಇವಾಗ ಕೆಳಗಡೆ ನಿಮ್ಮ ಸಿಗ್ನೇಚರ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡು ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದಲ್ಲ ಇಲ್ಲಿ. ಇವಾಗ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೇವ್ ಅಂತ ಇದೆಯಲ್ಲ, ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸೇವ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಕೂಡ ಸೇವ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ನೋಡೋದಲ್ಲ, ಈಸಿಯಾಗಿ ನಿಮ್ಮ ಫೋಟೋನ ನೀವು ಆರಾಮಾಗಿ ತೊಗೋಬೋದು. ಇಷ್ಟು ಈಸಿಯಾಗಿ ತೊಗೋಬೋದು. ಇಷ್ಟ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡ್ತಾ ಇರಲ್ಲ, ಇಲ್ಲಿ ನಿಮ್ಮ ಎಲಿಜಿಬಿಲಿಟಿ ಪೋಸ್ಟ್ ಯಾವುದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಒಂದೇ ಒಂದು ಬಂದಿದೆ ಇದು ಪೋಸ್ಟು. ನೋಡ್ತಾ ಇದ್ದ ಅಸಿಸ್ಟೆಂಟ್ ಲೋಕೋ ಪೈಲಟಲ್ಲಿ ಯಾವುದು ಅಂತ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲೇ ಆರ್ಡರ್ ಆಗುತ್ತೆ. ನೋಡ್ಬೋದು ಈ ಕಡೆ ಬಂದಿದೆ. ಇವಾಗ ಇಲ್ಲಿ ಚೆಕ್ ಬಾಕ್ಸ್ನ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಎಕ್ಸಾಮ್ ಅಂತ ಟ್ರೇಡ್ ಅಂತ ಇದಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು ಮಾತ್ರ ತೋರಿಸ್ತಾ ಇದೆ. ಇಲ್ಲಿ ಅವ್ರದ್ದು ಏನು ಸಬ್ಜೆಕ್ಟ್ ಒಂದೇ IT ಆಗಿರೋದ್ರಿಂದ ಒಂದೇ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಯಾವ ಪ್ಲೇಸ್ ಯಾವುದು ಎಲ್ಲಿಂದ ಅಪ್ಲೈ ಮಾಡ್ತಾ ಅನ್ನೋ ಟೈಪ್ನ ಮಾಡ್ಕೊಳ್ಳಿ. ಬೆಂಗಳೂರು ಅಂತ ಹಾಕ್ಕೊಂಡು ಇಲ್ಲಿ ನೋಡ್ತಾ ಇಲ್ಲ ಪ್ರಿವ್ಯೂ ಒಂದು ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಪ್ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಇದೆಲ್ಲ ಡೀಟೇಲ್ಸ್ ಎಲ್ಲ ಒಂದ್ಸಲಿ ಚೆಕ್ ಮಾಡ್ಕೋಬೋದು. ಎಲ್ಲ ಕರೆಕ್ಟಾಗಿದೆಯಲ್ಲ ಎಲ್ಲ ಅಂತ ಚೆಕ್ ಮಾಡ್ಕೋಬೋದು. ಇಷ್ಟು ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ತಂದೆ ತಾಯಿ ಹೆಸರು ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೊಳ್ಳಿ. ಅಡ್ರೆಸ್ಸು ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಏನು ಡೀಟೇಲ್ಸ್ ಕೊಟ್ಟಿದ್ದೀರಲ್ಲ ಅದೆಲ್ಲ ಡೀಟೇಲ್ಸ್ನ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಪ್ರಿವ್ಯೂ ಪೇಜ್ ಅಂತ ಇದು ಪ್ರತಿಯೊಂದು ಕೂಡ ಚೆಕ್ ಮಾಡಿಕೊಂಡು ಎಲ್ಲ ವೆರಿಫೈ ಆದಮೇಲೆ ನಿಮಗೆಲ್ಲ ಓಕೆ ಕರೆಕ್ಟಾಗಿದೆ ಎಲ್ಲ ಕರೆಕ್ಟಾಗಿದೆ ಅಂತ ಅಂದಾಗ ಲಾಸ್ಟಲ್ಲಿ ಬರಬೇಕಾಗತ್ತೆ. ಲಾಸ್ಟಲ್ಲಿ ಬಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಮಾಡ್ಕೋಬೇಕು. ಇಲ್ಲಾಂದರೆ ಎಡಿಟಿಂಗ್ ಮಾಡ್ಕೊಳ್ಳಿ ಕರೆಕ್ಟಾಗಿಲ್ಲ ಅಂದಾಗ. ಇಲ್ಲಿ ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ ನಾನು. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ಸಬ್ಮಿಟ್ ಓಕೆನಾ ಅಂತ ಕೇಳ್ತಾ ಇದೆ. ಓಕೆ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇದ್ದಲ್ಲ ಅಲ್ಲಿ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಪೇಮೆಂಟ್ ಫೀಸ್ ಡೀಟೇಲ್ಸ್ನ ತೋರಿಸ್ತಾ ಇದೆ. ಪೇಮೆಂಟ್ ಡೀಟೇಲ್ಸು, ಫೀಸ್ ಡೀಟೇಲ್ಸು, ಎಷ್ಟು ಯಾವುದಕ್ಕೆ ಏನಕ್ಕೆ ಕಟ್ಟಬೇಕು ಅನ್ನೋದನ್ನ ಇಲ್ಲಿ 500 ತೋರಿಸ್ತಾ ಇದೆ. ನೀವೇನಾದ್ರು SC ST ಆಗಿದೆ 250 ತೋರಿಸ್ತಾ ಇತ್ತು. ಇವಾಗ ಇಲ್ಲಿ ಪೇ ಥ್ರೂ SBI ಅಂತ ಇದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಈ ಅಗ್ರಿ ಅಂತ ಇದ್ದಿಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ. ಕ್ಲಿಕ್ನ ಮಾಡಿದ ತಕ್ಷಣ ನೋಡ್ತಾ ಇಲ್ಲ ನಿಮಗೆ ಪೇಮೆಂಟ್ಗೆ ಬರುತ್ತೆ. ಇಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ಇಲ್ಲಿ ಯಾವುದರಿಂದ ಕಟ್ತೀರಾ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಡೆಬಿಟು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಅಂತ ನಾನಿಲ್ಲಿ ಲಾಸ್ಟ್ ಒಂದು UPI ಅಂತ ಸೆಲೆಕ್ಟ್ನ ಮಾಡಿಕೊಂಡು UPIಯಲ್ಲಿ UPI QR ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಪೇನೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ತಾ ಇದ್ದೀನಿ. ನೋಡ್ತಾ ಇಲ್ಲ UPIಯಿಂದ ಈಸಿಯಾಗಿ ನೀವು ಸ್ಕ್ಯಾನರ್ ಓಪನ್ ಆಗುತ್ತೆ. ಪೇನೋ ಅಂತ ಕೊಟ್ಟಿದ ತಕ್ಷಣ ಈಸಿಯಾಗಿ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಗೂಗಲ್ ಪೇ, ಫೋನ್ಪೇ ಮುಖಾಂತರ ಓಪನ್ ಮಾಡಿ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ನೋಡ್ಬೋದು ಇಲ್ಲಿ ಡೋಂಟ್ ಪ್ರೆಸ್ ದ ಬ್ಯಾಕ್ ಬಟನ್, ಪ್ಲೀಸ್ ವೆಯ್ಟ್, ಟ್ರಾನ್ಸಾಕ್ಷನ್ ಇಸ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ. ಬ್ಯಾಕ್ ಬಟನ್ ಪ್ರೆಸ್ ಮಾಡಬೇಡಿ, ಆಟೋಮೆಟಿಕ್ ಈ ಥರ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸಕ್ಸಸ್ಫುಲ್ಲಾಗಿ ನೋಡ್ಬೋದು ಪೇಮೆಂಟು ಸಕ್ಸಸ್ಫುಲ್ಲಾಗಿ ಆಗಿದೆ. ಕೆಳಗಡೆ ಬಂದು ಬೇಕಾದ್ರೆ ನೀವು ಒಂದು ಪ್ರಿಂಟ್ಔಟ್ ಕೂಡ ನೀವು ತೊಗೋಬೋದಾಗುತ್ತೆ. ನೋಡ್ತಾ ಇಲ್ಲ ಪ್ರಿಂಟ್ ಅಂತ ಇದಿಲ್ಲ, ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇದೊಂದು ಪ್ರಿಂಟ್ಔಟ್ ಬೇಕಾ ನೀವು ಪ್ರಿಂಟ್ಔಟ್ನ ತೊಗೊಬೋದಾಗುತ್ತೆ. ಹಾಗೆ ಇವಾಗ ನೀವು ಹಾಕಿರೋಂಥ ಅಪ್ಲಿಕೇಶನ್ನ ಡೌನ್ಲೋಡ್ನ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದಿಲ್ಲ, ಅಪ್ಲಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸಲ ಅಪ್ಲೈ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ ಈ ಅಪ್ಲಿಕೇಶನ್ ಹಿಸ್ಟ್ರಿಯಲ್ಲಿ. ಇದು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದು ನೋಡ್ತಾ ಇಲ್ಲ ಒಂದು ಮಾತಾ ಇದೆ ಇಲ್ಲಿ ವ್ಯೂ ಅಪ್ಲಿಕೇಶನ್ ಅಂತಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡೀನಿ. ಅಪ್ಲಿಕೇಶನ್ ಪೇಜ್ PDF ಫೈಲ್ ಡೌನ್ಲೋಡ್ ಆಯಿತು. ಆ ಡೌನ್ಲೋಡ್ ಆಗಿರೋದ ಮೇಲೆ ಕ್ಲಿಕ್ನ ಮಾಡಿರೋದಕ್ಕೆ ಈ ಥರ ಅಪ್ಲಿಕೇಶನ್ ಓಪನ್ ಆಗಿದೆ. ನೋಡ್ತಾ ಇಲ್ಲ ಇದನ್ನು ಒಂದು ಪ್ರಿಂಟ್ಔಟ್ನ ನೀವು ಬೇಕಾದ್ರೆ ತೊಗೋಬೋದು, ಇಲ್ಲಾಂದರೆ ಸೇವ್ ಮಾಡಿ ಇಟ್ಕೋಬೋದು. ನೋಡೋದಲ್ಲ ಯಾವ ರೀತಿ ಆನ್ಲೈನಲ್ಲಿ ನಿಮಗೆ RRB ಅಪ್ಲಿಕೇಶನ್ಗೆ ALPಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪಾಗಿ ಪ್ರತಿಯೊಂದು ಕೂಡ ಸ್ಟೆಪ್ ಇಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿನಿ. A to Z ಮಾಹಿತಿನ ತಿಳಿಸ್ಕೊಟ್ಟಿನಿ. ಅಂದರೆ ಅಕೌಂಟ್ ಕ್ರಿಯೇಟ್ನ ಮಾಡೋದ್ರಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಫೋಟೋ, ನಿಮ್ಮ ಡಾಕ್ಯುಮೆಂಟ್ಸು ಪ್ರತಿಯೊಂದು ಅಪ್ಲೋಡ್ನ ಮಾಡೋದು ಹೇಗೆ, ಲಾಸ್ಟಲ್ಲಿ ಪ್ರಿಂಟ್ ನೋಟ್ ಸಬ್ಮಿಟ್ ಮಾಡಿ ಫೀಸ್ನ ಪೇ ಮಾಡಿ ಸಬ್ಮಿಟ್ ಮಾಡಿ ಯಾವ ರೀತಿ ತೊಗೊಳೋದು ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಅನ್ನೋ ಡೀಟೇಲ್ನ ಪ್ರತಿಯೊಂದು ಕೂಡ ಇಲ್ಲಿ ತಿಳಿಸ್ಕೊಟ್ಟು ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ.